ರುಚಿಕರವಾದ ಹಾಗೆ ಕ್ರಿಸ್ಪಿಯಾಗಿರುವಂಥ ಒಂದು ಬಂಗುಡೆ ರವಾ ಫ್ರೈ ಮಾಡಿದ್ದೇನೆ. ತುಂಬಾ ಚೆನ್ನಾಗಿರ್ತದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ಮತ್ತು ತುಂಬ ಫ್ರೆಶ್ ಬಂಗುಡೆ ಮೀನು ಆಗಿರುವಾಗ ತುಂಬ ಚೆನ್ನಾಗಿರ್ತದೆ ಈ ರೀತಿ ಒಂದು ಫ್ರೈ ಮಾಡಿದರೆ. ನೀವು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ, ಖಂಡಿತ ನಿಮಗೆ ಇದು ಇಷ್ಟ ಆಗೇ ಆಗುತ್ತೆ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ದೊಡ್ಡ ದೊಡ್ಡ ಬಂಗುಡೆ ಮೀನನ್ನ ಒಂದು ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ನೋಡಿ, ಎಷ್ಟು ಫ್ರೆಶ್ ಉಂಟು ಮೀನು ಫ್ರೆಶ್ ಆಗಿದ್ದರೆ ಉಂಟಲ್ಲ, ಫ್ರೈ ಕೂಡ ಸೂಪರಾಗಿ ಇರ್ತದೆ. ನಾನೀಗ ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಮಸಾಲೆ ಕೂಡ ಹಾಗೆ, ನಾನಿವತ್ತು ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮೂರನ್ನು ಸೇರಿಸಿ ಮಾಡ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮಸಾಲೆಗೆ 6 ಬ್ಯಾಡಗಿ ಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, 1 ತುಂಡು ಶುಂಠಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಕರಿಬೇವು ಸೊಪ್ಪು, ಹಾಗೆ ಒಂದು 12 ಎಸಳು ಬೆಳ್ಳುಳ್ಳಿ, 2 ಸ್ಪೂನು ವೈಟ್ ರೈಸನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ವೈಟ್ ರೈಸ್ ಹಾಕಿದರೆ ಮೀನಿಗೆ ಮಸಾಲೆ ತುಂಬ ಚೆನ್ನಾಗಿ ಅಂಟ್ಕೊಳ್ತದೆ. ಈಗ ಇದಕ್ಕೆ ಅರಿಶಿನ ಹಾಕ್ಕೊಳ್ಬೇಕು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೋಡಿ ನೆನೆಸಿಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕಿ ನಾವಿನ್ನು ಸಾಫ್ಟಾಗಿ ಇದನ್ನು ಗ್ರೈಂಡ್ ಮಾಡುವ. ಮೀನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಮಸಾಲೆಯನ್ನು ನಾವು ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕು, ಯಾಕಂದರೆ ಒಳಗೆಲ್ಲ ಸರಿಯಾಗಿ ಅದನ್ನು ಫಿಲ್ ಮಾಡಬೇಕು. ರವಾ ಫ್ರೈ ಮಾಡುವಾಗ ಯಾವಾಗಲೂ ಮಸಾಲೆ ಕರೆಕ್ಟಾಗಿ ಹಾಕಬೇಕು, ಆಗ ನಮಗೆ ಸಪ್ಪೆ ಅಂತ ಅನಿಸಲ್ಲ, ತುಂಬ ರುಚಿಕರವಾಗಿರ್ತದೆ. ಮಸಾಲೆ ಕಡಿಮೆ ಆದರೆ ತುಂಬ ಸಪ್ಪೆ ಸಪ್ಪೆ ಅನ್ನಿಸ್ತದೆ. ನೋಡಿ, ಇದನ್ನೆಲ್ಲ ಸರಿಯಾಗಿ ಒಳಗೆ ಫಿಲ್ ಮಾಡಬೇಕು. ಹೊಟ್ಟೆ ಒಳಗೆ ಎಲ್ಲ ಸರಿಯಾಗಿ ಮಸಾಲೆ ಹಿಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ನನಗೆ ಈ ರೀತಿ ಎಲ್ಲ ಫ್ರೈ ಮಾಡಿದರೆ ಖಾಲಿ ಗಂಜಿ ಇದ್ದರೆ ಸಾಕು, ಅಷ್ಟು ಚೆನ್ನಾಗಿರ್ತದೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ಮೀನು ಕೂಡ ಹಾಗೆ ತುಂಬ ಫ್ರೆಶ್ ಉಂಟು. ಈ ರೀತಿ ಫ್ರೆಶ್ ಮೀನಲ್ಲಿ ಒಂದು ಫ್ರೈ ಮಾಡಿದರೆ ಉಂಟಲ್ಲ, ತುಂಬಾ ರುಚಿಯಾಗಿರ್ತದೆ. ಎಲ್ಲರೂ ಇಷ್ಟಪಡುವಂಥ ಒಂದು ಬಂಗುಡೆ ಮೀನಿನ ರವಾ ಫ್ರೈ. ಮಸಾಲೆ ಹಾಕಿದ ಮೇಲೆ ಇನ್ನು ಇದು ಚೆನ್ನಾಗಿ ಮೀನಿಗೆ ಎಳ್ಕೊಳ್ಬೇಕು. ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈ ರೀತಿ ಹಾಕಬೇಕಂತ ತುಂಬ ಚೆನ್ನಾಗಿ ಎಳ್ಕೊಂಡಿದೆ. ಈಗ ಮೀನು ಫ್ರೈ ಮಾಡಲಿಕ್ಕೆ ತವಾ ಇಟ್ಟಿದ್ದೇನೆ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ಫಿಶ್ ಫ್ರೈ ಮಾಡಿದಾಗ ತುಂಬಾ ರುಚಿಯಾಗಿರ್ತದೆ ಮತ್ತು ಪರಿಮಳ ಅಷ್ಟು ಚೆನ್ನಾಗಿರ್ತದೆ. ರವಾ ತಗೊಂಡಿದ್ದೇನೆ. ಈಗ ನಾವು ಮೀನನ್ನು ರವಾಕ್ಕೆ ಈ ರೀತಿ ಡಿಪ್ ಮಾಡ್ಕೋಬೇಕು. ರವಾ ಫ್ರೈ ಮಾಡುವಾಗ ಯಾವಾಗಲೂ ಮಸಾಲೆ ಕರೆಕ್ಟಾಗಿ ಇರಬೇಕು, ಇಲ್ಲದ್ರೆ ತುಂಬ ಸಪ್ಪೆ ಸಪ್ಪೆ ಅಂತ ಅನಿಸ್ತದೆ. ಸರಿಯಾಗಿ ನೋಡಿ ಈ ರೀತಿ ರವಾ ಅದಕ್ಕೆ ಅಂಟ್ಕೋಬೇಕು. ತವಾ ಬಿಸಿಯಾಗಿದೆ. ಈಗ ನಾವು ಮೀನನ್ನು ಇಡಬೇಕು. ಹಾಗೆ ಒಂದೊಂದೇ ಮೀನನ್ನು ರವಾಕ್ಕೆ ನಾವು ಡಿಪ್ ಮಾಡಿ ಈ ರೀತಿ ಇಟ್ಕೋಬೇಕು. ಇದು ಚೆನ್ನಾಗಿ ಕಾಯಬೇಕು. ನೋಡಿ, ನಾವು ತಗೊಂಡಿರುವ ತವ ಕಬ್ಬಿಣದ್ದು. ಹೈ ಫ್ಲೇಮ್ ಮಾಡಿದರೆ ಕಪ್ಪಾಗ್ತದೆ. ಫಿಶ್ ಮಾತ್ರ ಸರಿಯಾಗಿ ಫ್ರೈ ಆಗಲ್ಲ, ನಮಗೆ ಬೇಯಲ್ಲ. ಇದನ್ನು ಲೋ ಫ್ಲೇಮ್ ಮತ್ತು ಮೀಡಿಯಂ ಫ್ಲೇಮಲ್ಲೇ ಕಾಯಿಸಬೇಕು. ನೋಡಿ, ಸ್ವಲ್ಪ ಈ ಥರ ಕೊಬ್ಬರಿ ಎಣ್ಣೆ ಮೇಲೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ಫ್ರೈ ಆಗ್ತಾ ಉಂಟು, ಪರಿಮಳ ಬರ್ತದೆ. ಸ್ವಲ್ಪ ಇದನ್ನು ಮೂವ್ ಮಾಡಬೇಕು. ಈಗ ಇದನ್ನು ಮಗುಚಿ ಹಾಕುವ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇನ್ನೂ ಕೂಡ ಫ್ರೈ ಆಗಬೇಕು. ಇದು ಮಗುಚಿ ಹಾಕಬೇಕು. ಎರಡೂ ಕಡೆಯೂ ಸಮವಾಗಿ ಕಾಯಬೇಕು. ಇನ್ನಿದು ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಊಟಕ್ಕೆ 1 ತುಂಡು ಮೀನಿದ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ತೇವೆ. ನೋಡಿ, ಈಗ ನಾವು ಇದನ್ನು ಸ್ವಲ್ಪ ಈ ಥರ ಮೂವ್ ಮಾಡಬೇಕು, ಯಾಕಂದರೆ ಎಣ್ಣೆ ಆಗ ಸ್ಪ್ರೆಡ್ ಆಗ್ತದೆ. ಈಗ ಇದರ ಬೆಣ್ಣಿನ ಭಾಗವನ್ನು ನಾವು ಈ ರೀತಿ ಕಾಯಿಸಬೇಕು. ಆಗ ಮೀನಿನ ಯಾವ ಭಾಗ ಕೂಡ ಹಸಿಯಾಗಿ ಇರುವುದಿಲ್ಲ. ಬೆಣ್ಣಿನ ಭಾಗ ಈ ರೀತಿ ಕಾಯಿಸಿದರೆ ತುಂಬ ಚೆನ್ನಾಗಿ ಮೀನು ಬೇಯ್ತದೆ, ಎಲ್ಲ ಕಡೆಯೂ ಸಮವಾಗಿ ಬೇಯ್ತದೆ. ಹಾಗೆ ಇದನ್ನು ಕೂಡ ಅದೇ ರೀತಿ ಕಾಯಿಸಬೇಕು. ನೋಡಿ, ಮತ್ತು ಎಣ್ಣೆ ನೋಡಿ ಇದಕ್ಕೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ನಾವು ಖಾಲಿ ಒಂದೇ ಭಾಗ ಕಾಯಿಸಿದರೆ ಮೀನು ಸರಿಯಾಗಿ ಕಾಯಲ್ಲ, ಅದು ಹಸಿ ಹಸಿ ಇರ್ತದೆ. ಹಾಗೆ ಬೆಣ್ಣಿನ ಭಾಗ, ಹೊಟ್ಟೆ ಭಾಗ ಎಲ್ಲ ಕರೆಕ್ಟಾಗಿ ಕಾಯಿಸಬೇಕು. ನೋಡಿ, ಈ ಥರ ನೋಡಿ, ಈ ರೀತಿ ಮಾಡಿದರೆ ಹೊಟ್ಟೆ ಭಾಗ ಕೂಡ ಕರೆಕ್ಟಾಗಿ ಕಾಯ್ತದೆ. ಆಗ ಒಳಗೆ ಇರುವ ಮಸಾಲೆ ಕೂಡ ಬೇಯ್ತದೆ, ತುಂಬ ರುಚಿಯಾಗಿ ಇರ್ತದೆ. ಸರಿಯಾಗಿ ಕಾಯಲಿ. ಈಗ ಈ ಮೀನನ್ನು ಕೂಡ ಹಾಗೆ ಅದರ ಹೊಟ್ಟೆ ಭಾಗವನ್ನು ನೋಡಿ ಈ ರೀತಿ ಕಾಯಿಸಬೇಕು. ಅದು ಸ್ಟ್ರೈಟಾಗಿ ಇಡಬೇಕು. ಆಗ ಆ ಒಳಗೆ ಇಟ್ಕೊಂಡಿರುವ ಮಸಾಲೆ ಕೂಡ ತುಂಬ ಚೆನ್ನಾಗಿ ಕಾಯ್ತದೆ. ನೋಡಿ ಎಷ್ಟು ರುಚಿಯಾದ ಒಂದು ಬಂಗುಡೆ ರವಾ ಫ್ರೈ ನೋಡಿ ನಮಗೆ ರೆಡಿ ಆಗಿದೆ. ನೋಡಿ, ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರುಚಿಯಾದ ಬಂಗುಡೆ ರವಾ ಫ್ರೈ ರೆಡಿ ಆಗಿದೆ. ನೋಡಿ, ಸ್ವಲ್ಪ ಕೂಡ ತವಾಕ್ಕೆ ಅಂಟ್ಕೊಳ್ಳಿಲ್ಲ. ಮಂಗಳೂರು ಸ್ಪೆಷಲ್ ಬಂಗುಡೆ ರವಾ ಫ್ರೈ ರೆಡಿ ಆಗಿದೆ. ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆದಷ್ಟು ನನ್ನ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.